ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು PUC ಸೆಕೆಂಡ್ಸ್ ಎಕ್ಸಾಮಿನೇಷನ್ 3ರ ರಿಸಲ್ಟ್ಸ್ ಇವತ್ತು ಬರುತ್ತೆ ಅಂತ ಎಕ್ಸೆಪ್ಟೆಡ್ ದಿನಾಂಕಗಳನ್ನು ಹೇಳ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಇದೊಂದು ಮಾಹಿತಿ ಇರುತ್ತೆ, ಕ್ಲಾರಿಟಿ ಇರುತ್ತೆ. ಇವತ್ತು ಯಾಕೆ ಎಕ್ಸಾಮ್ ರಿಸಲ್ಟ್ಸ್ ಬರುತ್ತೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಈಗಾಗಲೇ ಯಾವುದೇ ಥರ ನೋಡಿ ನಿನ್ನೆ ನೈಟಲ್ಲಿ ಬರುತ್ತೆ ಅಂತ ಒಂದಷ್ಟು ಮಾಹಿತಿಗಳು ಹೇಳ್ತಾ ಇದ್ರು. ಆದರೆ ಇಲ್ಲಿ ಯಾವುದೇ ಥರ ಅಂತ ಅಪ್ಡೇಟನ್ನು ಮಾಡಿಲ್ಲ. PUC 3ನೇ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಅಂತ ಆಗಿಲ್ಲ. ಮತ್ತು ಆಫೀಷಿಯಲಿ ಕೂಡ ನಿಮಗೆ ತೋರಿಸ್ತೇನೆ. ಇದು ರಿಸಲ್ಟ್ ಲಿಂಕ್ ಇರುವಂಥದ್ದು. ಮತ್ತು ಆಫೀಷಿಯಲಿ ಹೋದರೆ ಆಫೀಷಿಯಲಿ ಯಾವುದೇ ಥರಂಥ ಒಂದು ಅಪ್ಡೇಟನ್ನು ಕೂಡ ಇಲ್ಲಿ ಮಾಡಿಲ್ಲ. ಇದರಲ್ಲಿ ಯಾವುದೇ ಥರಂಥ ಮಾಹಿತಿ ಕೂಡ ಕೊಟ್ಟಿಲ್ಲ. ಆದರೆ ಒಂದು ಕ್ಲೂವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವತ್ತು ಯಾಕೆ ರಿಸಲ್ಟ್ಸ್ ಅನೌನ್ಸ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲೂನ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ನೋಡ್ಬೋದು, ಕಂಡಕ್ಟಿಂಗ್ ಆಫ್ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ 3 NSQF ಪ್ರಾಕ್ಟಿಕಲ್ ಎಕ್ಸಾಮ್ಸ್. ಸೊ ನೋಡಿ, ಇದೊಂದು ಒಂದಷ್ಟು ಕೋರ್ಸ್ಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡುವ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಇಟ್ ಮೀನ್ಸ್ ಇನ್ನೂ ಪ್ರಾಕ್ಟಿಕಲ್ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ, ಆಬ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಕ್ಟಿಕಲನ್ನು ಕಂಡಕ್ಟ್ ಮಾಡಲಿಕ್ಕೆ ಒಂದು ಏನಂದರೆ ಟೈಮಿಂಗನ್ನು ಕೊಟ್ಟಿದ್ದಾರೆ. ಸೊ ಅದು ಟೈಮಿಂಗ್ ಏನಂತಂದರೆ 9ನೇ ತಾರೀಕಿನಿಂದ 12ನೇ ತಾರೀಕು ತನಕ ಏನು ಮಾಡಬೇಕಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮನ್ನು ಮುಗಿಸ್ಕೊಡ್ಬೇಕು ಅಂತ ಈ ಒಂದು ಆದೇಶದಲ್ಲಿದೆ. ಸೊ ಹಿಂಗಿರಬೇಕಾದ್ರೆ ಇವತ್ತು 12 ತಾರೀಕು. ಸೊ ಪ್ರಾಕ್ಟಿಕಲ್ ನೋಡ್ತಾ ಇದ್ರೆ ಇವತ್ತು ನಡೀತಾ ಇದೆ ಪ್ರಾಕ್ಟಿಕಲು. ಸೊ ಇವತ್ತು ಪ್ರಾಕ್ಟಿಕಲ್ ನಡೀತಾ ಇದೆ, ರಿಸಲ್ಟ್ ಹೆಂಗೆ ಬರುತ್ತೆ? ಇದು ಕೂಡ ಒಂದು ಏನಂತಂದರೆ ನನಗಿರುವಂಥ ಡೌಟ್ಸು ಏನಂದರೆ ಇವತ್ತು ಪ್ರಾಕ್ಟಿಕಲ್ ಇರೋದ್ರಿಂದ ಎಕ್ಸಾಮ್ ಅನೌನ್ಸ್ಮೆಂಟ್ ಆಗದೇ ಇರಬಹುದು. ಅದರ ಜೊತೆಗೆ ಇವತ್ತು ನೋಡಿ, ಇವತ್ತು ಈವ್ನಿಂಗ್ ಬರೋಂಗಿದ್ರೆ ಇವತ್ತು ಮಾರ್ನಿಂಗ್ ಡೇಟ್ ಬರಬೇಕಿತ್ತು, ಆದೇಶ ಬರಬೇಕಿತ್ತು. SSLCಲಿ ಹೇಗೆ ಒಂದಿನ ಬಿಫೋರ್ ಒಂದು ಆದೇಶವನ್ನು ಕೊಟ್ಟಿದ್ದರು, ನಾಳೆ ಬೆಳಗ್ಗೆ ರಿಸಲ್ಟ್ ಬರುತ್ತೆ ಅಂತ. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡಲಿಲ್ಲ, ಒಂದು ಯಾವುದೇ ಥರಂಥ ಆದೇಶ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಹೌದಾ? ಅದರ ಜೊತೆಗೆ ಏನಂದರೆ ಇದು ಪ್ರಾಕ್ಟಿಕಲ್ ಇವತ್ತು 12ನೇ ತಾರೀಕು ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ಸೊ ಇದು ಪ್ರಾಕ್ಟಿಕಲ್ ಮುಗಿದ ತಕ್ಷಣವೇ ರಿಸಲ್ಟ್ ಅನೌನ್ಸ್ಮೆಂಟ್ ಅಂದರೆ ಹಿಂಗೆ ಒಂದು ಹಾಫ್ ಆನ್ ಅವರ್ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಅಂತೂ ಮಾಡೋಕ್ಕಾಗೋದಿಲ್ಲ. ಇದು ಇವತ್ತು ನನಗೆ ಕಂಪ್ಲೀಟಾಗಿ ಡೌಟ್ ಇರುವಂಥ ವಿಷಯ. ಇನ್ನೊಂದು, ಸೊ ನಾನು ಗೂಗಲ್ ಮಾಡಿದಾಗ ಈ ಒಂದು ವೆಬ್ಸೈಟಲ್ಲಿ ಅಂದರೆ ಭಾಳಷ್ಟು ವೆಬ್ಸೈಟ್ಗಳಿದಾವೆ. ಬಟ್ ಇದರಲ್ಲಿ ವೆಬ್ಸೈಟಲ್ಲಿ ನನಗೆ ಏನಿಸ್ತಂತಂದರೆ ನೋಡ್ತಾ ಹೋದೆ ಆರ್ಟಿಕಲ್ಸ್ಗಳನ್ನು, ಏನಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆಯಾ ಅಂತ. ಬಟ್ ಅವ್ರುಗಳು ಹೇಳಿರೋದು ಏನಂತಂದರೆ ಈಗಾಗಲೇ ರಿಸಲ್ಟ್ SSLCದು ಅನೌನ್ಸ್ಮೆಂಟ್ ಆಗಿದೆ. ಆಮೇಲೆ ಎಕ್ಸಾಮಿನೇಷನ್ 3ದು ಕೂಡ ಏನಾದರೂ ಕೀ ಆನ್ಸರು ಕೂಡ ಬಂದಿದೆ. ಸೊ ಹೀಗಾಗಿ ಈ ಒಂದು ರಿಸಲ್ಟ್ಸ್ ಎನಿ ಟೈಮ್ ರಿಲೀಸ್ ಆಗಬಹುದು, ಅಂದರೆ ನೀವು ಹೋಗಿ ವೆಬ್ಸೈಟ್ ನೋಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಎನಿ ಟೈಮ್ ಡೇಟ್ ಕೊಡ್ತಾರೆ. ಸೊ ಇವರುಗಳ ಪ್ರಕಾರ ಏನಂತಂದರೆ ಇಲ್ಲಿ ನೋಡ್ಬೋದು, ಕರ್ನಾಟಕ PUC ಎಕ್ಸಾಮ್ 3 ರಿಸಲ್ಟ್ ಎನಿ ಟೈಮ್ ಏನಾಗ್ಬೋದು, ರಿಲೀಸ್ ಆಗ್ಬೋದು ಅನ್ನೋದನ್ನು ಇವರು ಕೊಟ್ಟಿದ್ದಾರೆ. ಅಂದರೆ ಇದು ನಿನ್ನೆ ಬಿಟ್ಟಿರುವಂಥ ಒಂದು ಆರ್ಟಿಕಲ್, ಇದು ಪ್ರೈವೇಟ್ ವೆಬ್ಸೈಟಲ್ಲಿ ಬಿಟ್ಟಿರುವಂಥದ್ದು. ಎನಿ ಟೈಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು ಅಂತ. ಆದರೆ ನನಗೆ ಎಕ್ಸೆಪ್ಟೆಡ್ ಇವತ್ತಂತೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದಿಲ್ಲ ಅಂತ ಇದೆ. ಬಟ್ ನೋಡಬೇಕು, ಇವತ್ತು ವರ್ಕಿಂಗ್ ಡೇ ಇದೆ, ನಾಳೆಗೆ ರಜೆ ಇರುತ್ತೆ ಗೌರ್ಮೆಂಟು, ನಾಡಿದ್ದು ಕೂಡ ರಜೆ ಇದೆ. ಮತ್ತು ಏನಾದರೂ ಮೂಲಗಳಿಂದ ತಿಳಿದು ಬಂದರೆ ಡೆಫಿನೆಟಾಗಿ ನಾನು ನಿಮಗೆ ಶೇರನ್ನು ಮಾಡ್ತೀನಿ, ಎಕ್ಸಾಕ್ಟ್ಲಿ ಏನಾಗ್ಬೋದು ಅಂತ ಅಥವಾ ಏನು ಮಾಹಿತಿ ಬರ್ಬೋದಂತ.